ಇಲ್ಲಿ ಕೇಳ ಇಲ್ಲಿ ಈಗ ನೀನ್ ಸರಿ ಅಂತ ಹೇಳ್ತಾ ಇದೀನಿ ನೀನ್ ಸರಿ ಅಂತ ಹೇಳ್ತಿದ್ಯ ನೀನು ಕರೆಕ್ಟಾಗಿ ಹೋಗೋ ನೀನು ಗುರು ಈಗೇನ್ ಕೇಳು ಏನ್ರ ಇದಕ್ಕೆ ಮಂಗಳೂರು ಉಡುಪಿ ಬತ್ತೀಯಾ ಹಾ ಯಾಕೆ ಹೋಯ್ತಾ ಇದ್ದೀರಾ ಅಂದ ಹಾ ಹೇಳವ ಏನು ಯಾಕೆ ಹೋಯ್ತಾ ಇದ್ದೀರಾ ಅಂದ ಮದುವೆ ಆಗಿ ಬರೋಣ ಅಂತ ಸ್ಕಿಮ್ ಹಾಕೇಳ ಹಬ್ಬ ಈಗ ತಾನೇ ಮನೆಯಿಂದ ಆಚೆ ಹೊರಟಿದ್ದೀವಿ ವರಸ್ವಾಮಿ ಅಡ್ಡ ಬರ್ತಿದ್ದೆ ನಂಗೆ ಆಚೆ ಹೋಗ್ಬಿಟ್ಟು ಆ ಕಡೆ ಸೈಡ್ಗೆ ಎದುರು ಕಡ್ಡ ಮನೆಯಿಂದ ಹೊರಟಿದ್ದೀವಿ ಗುರು ಆಗಲಿ ನೋಡ್ತಾ ಇದ್ವಿ ನಾನು ಇದೊಂದು ಲೇ ಲಡಾಖಿಂದ ತಂದಿದ್ದು ಫ್ಲಾಗ್ ಬಿಚ್ಚಿಟ್ಟಿದ್ದೆ ಮತ್ತೆ ಹಾಯ್ಕೋತಾ ಇದ್ದೀನಿ ಹಾಯ್ಕೊಂಡು ಈಗ ಅಫಿಷಿಯಲ್ ಆಗಿ ಮತ್ತೆ ಟ್ರಿಪ್ ಮೇಲೆ ಹೊರಟಿದ್ದೀವಿ ಕಣ್ರಪ್ಪ ಯಕ್ಕ ಟ್ರಿಪ್ ಮೇಲೆ ಹೊರಟಿದ್ದೀವಿ ಟ್ರಿಪ್ಪು ಜೀವನದಲ್ಲಿ ಇನ್ನೇನೈತೆ ತಿನ್ನು ಸುತ್ತು ಮಲಿಕೋ ಮತ್ತೆ ಅದನ್ನ ರಿಪೀಟ್ ಮಾಡು ಇರೋದೊಂದು ಜೀವನ ನೆಮ್ಮದಿಯಾಗಿರ್ಬೇಕು ನೆಮ್ಮದಿಯಾಗಿ ಸುತ್ತಬೇಕು ನೆಮ್ಮದಿಯಾಗಿ ತಿನ್ಬೇಕು ನೆಮ್ಮದಿಯಾಗಿ ಮನೆಕೋಬೇಕು ಫೀಲಿಂಗ್ ಫ್ರೆಶ್ ಗುರು ಫೀಲಿಂಗ್ ಫ್ರೆಶ್ಶು ಟ್ರಿಪ್ಪು ಅಂದರೆ ಮೈಯೆಲ್ಲ ನಮ್ಮ ಏರಿಯಾದಲ್ಲಿ ಫುಲ್ ಫೇಮಸ್ ನಾನು ಫುಲ್ ಫೇಮಸ್ಸು ಇವಾಗ ಹುಡುಗರೆಲ್ಲ ಕೈ ಹೊಡಿತಾ ಇರೋದೆ ನಾನು ಕೈ ಹೊಡಿತಾ ಇರೋದು ಓಹ್ ಯಾವ ಕಾಯಿಗಳಿವು ಹೆಂಗೆ ಗಾಡಿ ಪರಿಸ್ಥಿತಿ ಲೇ ಲಡಾಖಿಂದ ತಂದು ಹೆಂಗೆ ನಿಲ್ಲಿಸಿದ್ದೆ ಹಂಗೆ ತಗೊಂಡೋಗ್ತಾ ಇದ್ದೀನಿ ಏನು ಕೂಡ ಮಾಡಿಸಿಲ್ಲ ಇದೊಂದು ನಂಬರ್ ಪ್ಲೇಟ್ ಮಾಡ್ಸೋಕೆ ಒಂದು ನಟ್ಟು ಬೋಲ್ಟುನ ಏನಂತಾರಲ್ಲ ಅದು ವೆಲ್ಡಿಂಗ್ ಮಾಡಿಸಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ಶಾಕ್ ಅಬ್ಸರ್ವ್ ಹೊಗೆ ಆಡಿಸ್ಕೊಂಡಿದೆ ಸೀಟು ಕಿತ್ತೋಗಿದೆ ಅದೇ ಇದರಲ್ಲಿ ಟ್ರಿಪ್ಪಿಗೆ ಹೊರಟಿದ್ದೀವಿ ಈಗ ಒಟ್ಟಿನಲ್ಲಿ ಟ್ರಿಪ್ ಹೋಗ್ಬೇಕಷ್ಟೇ ಆಮೇಲೆ ಏನೋ ಅಡ್ವೆಂಚರ್ ಬರ್ತಾ ಇರಲಿ ನಾವು ಸ್ವೀಕರಿಸ್ತಾ ಇರಬೇಕು ಅಡ್ವೆಂಚರ್ ಮಾಡ್ತಾ ಇರಬೇಕು ಎಲ್ಲಿಗೆ ಹೋಗ್ತಿದ್ದೀವಿ ಏನು ಕತೆ ಏನು ಅಂತ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ಬೇಕಾದ್ರೆ ಅಂದರೆ ಅಫಿಷಿಯಲಾಗಿ ಇಳಿದು ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡಬೇಕು ಅಲ್ಲೆಲ್ಲ ಒಂದು ಕಡೆ ನಿಲ್ಲಿಸಿ ನಮ್ಮ ಹಂಗೆ ಒಂದು ಇನ್ಸ್ಟಾಗ್ರಾಮ್ಗೆ ಒಂದು ಪೋಸ್ಟ್ ಹಾಕಿ ಹೋಯ್ತಾ ಇರಬೇಕು ಗಾಯ್ಸ್ ನಾವು ನಿಮ್ಮ ಪಾಪ್ಯುಲರ್ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಅಂತೂ ಇಂತೂ ಮತ್ತೆ ಲೇ ಲಡಾಖ್ ಆದಮೇಲೆ ಲಾಂಗ್ ಟ್ರಿಪ್ ಅಂತ ಏನಿಲ್ಲ ಏನೊಂದು 800 ಕಿಲೋಮೀಟರ್ ತನಕ ಆಗ್ಬೋದು ಅಪ್ ಆ್ಯಂಡ್ ಡೌನು ಇಲ್ಲೇ ಹೋಗೋಣ ಮಂಗಳೂರು ಅಥವಾ ಉಡುಪಿ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಬರೋಣ ನೋಡೋಣ ಅಂತ ಹೋಗ್ತಾ ಇದ್ದೀವಪ್ಪ ಸುಮಾರು ಪ್ಲೇಸಸ್ಗಳು ತಲೆಯಲ್ಲಿದೆ ಅದು ಯಾವಾಗ ಏನು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇವತ್ತಿನ ಐಡಿಯಾ ಬಂದ್ಬಿಟ್ಟು ಉಡುಪಿ ಇಲ್ಲ ಕುಂದಾಪುರಕ್ಕೆ ಹೋಗಿ ಆಲ್ಟ್ ಆಗೋಣ ಅಂತ ಇದ್ದೀವಿ ಸೊ ಅಂತೂ ಇಂತೂ ಕೊನೆಯದಾಗಿ ಸುಮಾರು ದಿನಗಳಾದಮೇಲೆ RX ಮನೇಲಿ ಏನಿತ್ತು ಅದನ್ನು ತೊಳಸ್ಕೊಂಡು ಲೇ ಲಡಾಖಿಂದ ಯಾವ ರೀತಿ ಇತ್ತು ಅದೇ ರೀತಿ ತಗೊಂಡು ಹೋಗ್ತಾ ಇದ್ದೀನಿ ನೋಡ್ತಿರೋ ಹಾಗೆ ಸೀಟ್ ಹರಿದೋಗಿದೆ ಈ ಕಡೆ ಸೈಡು ಕೂಡ ಹರಿದೋಗಿದೆ ಇಲ್ಲೂ ಕೂಡ ಹರಿದೋಗಿದೆ ಗಾಡಿ ಸುಮಾರಾಗಿ ತೊಳಸೀನಿ ನೋಡಿ ಕ್ಲೀನಾಗಿ ಕೂಡ ತೊಳಸಿಲ್ಲ ಶಾಕ್ ಅಬ್ಸರ್ವ್ ವೀಕ್ ಆಗಿದೆ ಮುಂದ್ಗಡೆ ಇದೊಂದು ಹೇಳಿದ್ನಲ್ಲ ಇದೊಂದು ಇವತ್ತು ಹೋಗಿ ಆಲ್ಟ್ರ್ ಮಾಡಿಸ್ಕೊ ಬಂದೀನಿ ನೋಡಿ ಇದನ್ನು ಕ್ಲೀನಾಗಿ ವೆಲ್ಡ್ ಮಾಡಿಸಿದ್ದೀನಿ ಈಗ ಇದಕ್ಕೆ ನಂಬರ್ ಪ್ಲೇಟ್ ಹಾಕ್ಕೊಂಡು ಇಲ್ಲಿಂದ ಹೊರಡಬೇಕು ಸೊ ಅಫಿಷಿಯಲ್ ಆಗಿ ನಾವು ಹೊರಟಿದ್ದೀವಿ ನಮ್ಮ ಮನೆಯಿಂದ ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ NH 75 ಇದ್ದೀವಿ ಈಗ ಹೊರಟಿದ್ದೀವಪ್ಪ ಟೈಮಿಂಗ್ಸ್ ಬಂದ್ಬಿಟ್ಟು 2 ಗಂಟೆ ಆಯ್ತಾ ಬಂತು ಅಫಿಷಿಯಲ್ ಆಗಿ ರೈಡು ಸ್ಟಾರ್ಟ್ ಆಗಿದೆ ನಮ್ಮ ಪಯಣ ಕುಂದಾಪುರ ಕಡೆಗೆ ಅಥವಾ ಉಡುಪಿಗೆ ಹೋಗಿ ಇವತ್ತು ಆಲ್ಟ್ ಆಗ್ತೀವಿ ಸೊ ಯಾರಾದರೂ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ನ ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ ಇದು ಸಡನ್ ಪ್ಲಾನ್ ಮಾಡಿದ್ದು ಗುರು ಐಡಿಯಾ ಇರಲಿಲ್ಲ ಅಥವಾ ಪ್ಲಾನ್ ಏನು ಮಾಡ್ಕೊಂಡಿರಲಿಲ್ಲ ಬಟ್ ಬೆಂಗಳೂರಿಂದ ನಮ್ಮ ತಮ್ಮ ಫೋನ್ ಮಾಡಿ ಅಣ್ಣ ಹೋಗೋಣ ಎಲ್ಲಾದರೂ ಏನು ಕತೆ ಏನು ರಜೆ ಇದೆ ದೀಪಾವಳಿಗೆ ಹಾಗೆ ಹೀಗೆ ಅಂತ ಯಾವಾಗ ಡಿಸ್ಕಸ್ ಮಾಡ್ದೆ ಆಗ ಪ್ಲ್ಯಾನ್ ಮಾಡಿರೋವಂಥದ್ದು ಟ್ರಿಪ್ ಅಂದರೆ ಏನೋ ಒಂಥರ ಖುಷಿ ಏನೋ ಒಂಥರ ಎಂಜಾಯ್ಮೆಂಟು ಒಳಗಿಂದ ಹಂಗೆ ಗುತ್ಕೊಂಡ್ ಬಂದ್ಬಿಡುತ್ತೆ ಗುರು ಎಕ್ಸೈಟ್ಮೆಂಟು ಹಾಸನ್ ಬೈಪಾಸ್ ರೀಚ್ ಆಗಿದೆ ಕಣ್ರಪ್ಪ ಹಾಸನ್ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ರೈಟ್ ಹೋದರೆ ಹಾಸನ್ ಸಿಟಿ ಒಳಗೆ ಹೋಗ್ತೀವಿ ಇವತ್ತಂತೂ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರುತ್ತೆ ಹಾಸನ್ನು ಸೊ ನಾವು ಹೋಗ್ತಾ ಇರೋ ರೂಟ್ ಬಂದ್ಬಿಟ್ಟು ಸಕಲೇಶ್ಪುರದಿಂದ ಮತ್ತೆ ಬಂದ್ಬಿಟ್ಟು ಗುಂಡ್ಯ ಚೆಕ್ ಪೋಸ್ಟ್ ಗುಂಡ್ಯದಿಂದ ಸುಳ್ಯದಿಂದ ಬೆಳ್ತಂಗಡಿ ಮಂಗಳೂರು ಆದಮೇಲೆ ಉಡುಪಿ ಆದಮೇಲೆ ಕುಂದಾಪುರ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ಶಿರಡಿ ಘಾಟಲ್ಲಿ ರೋಡ್ ಒಂಚೂರು ಚೆನ್ನಾಗಿಲ್ಲ ಅಲ್ಲೊಂದು 10-15 ಕಿಲೋಮೀಟ್ರ್ ತೊಂದರೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಪ್ಪ ಸೊ ಏನು ಮಾಡೋಕ್ಕಾಗಲ್ಲ ಹೋಗ್ತಾ ಇದ್ದೀವಿ ಹೋಗಲೇಬೇಕು ನಾವು ಹಾಸನ್ ಬೈಪಾಸಲ್ಲಿ ಹೋಗ್ಬೇಕಾದ್ರೆ ಸಕಲೇಶ್ಪುರಕ್ಕೆ ಅಥವಾ ಮಂಗಳೂರಿಗೆ ಹೋಗ್ಬೇಕಾದ್ರೆ
ಒಂದು ಬ್ರಿಡ್ಜ್ ಸಿಗುತ್ತೆ ನೋಡಿ. ಈಗ ಮೇಲ್ಗಡೆ ಹೋಗೇ ತೋರಿಸ್ತೀನಿ. ಆ ಬ್ರಿಡ್ಜ್ ಏನಂದ್ರೆ ಬ್ರಿಡ್ಜ್ ಗುರು, ರೈಲ್ವೆ ಬ್ರಿಡ್ಜಾ ಏನು? ಇಲ್ಲಿ ಹೋಗ್ತಾ ಇದೆ ನೋಡಿ. ಇಲ್ಲಿ ಯಾವ್ದ್ರ ಬ್ರಿಡ್ಜು, ಏನು ಕತೆ, ಎತ್ತ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾ? ಯಾರಾದ್ರೂ ಗೊತ್ತಿರೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಗುರು. ನೋಡಿ ಹೋಗ್ತಾ ಆಯ್ತು ನೋಡಿ, ಬ್ರಿಡ್ಜು ಕಾಣ್ತಾ ಇದೆಯಾ? ಆ ಬ್ರಿಡ್ಜ್ ಯಾವ್ದ್ರದ್ದು, ಏನು ಕತೆ, ಯಾವ್ದ್ರದ್ದು ಅಂತ ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಗುರು. ನನಗಂತೂ ಇಲ್ಲಿವರೆಗೂ ತಿಳಿದಿಲ್ಲ. ನಾನು ಇಲ್ಲಿವರೆಗೂ ರೈಲ್ವೆ ಟ್ರ್ಯಾಕಿಂದು ಅಂತ ಅಂದ್ಕೊಂಡಿದ್ದೆ. ಬಟ್ ರೈಲ್ವೆ ಟ್ರ್ಯಾಕಿಂದ ರೈಲ್ವೆ ಟ್ರ್ಯಾಕ್ ಥರ ಕಾಣಲ್ಲ ಅದು. ಯಾವ್ದ್ರ ಬ್ರಿಡ್ಜು ಅಂತ ಗೊತ್ತಿಲ್ಲ ಗುರು. ನೋಡಿ ಇಲ್ಲೇ ಏಕಾಗುತ್ತೆ, ಯಾವ್ರಿಗೆ ಹೋಗ್ಸಿರುತ್ತೆ, ಎಲ್ಲಿಂದ ಬಂದಿದೆ, ಏನು ಕತೆ ಒಂದು ಗೊತ್ತಿಲ್ಲ. ಯಾರ್ಯಾರು ಗೊತ್ತಿದ್ರೆ ಇನ್ಫಾರ್ಮೇಷನು ದಯಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮನ್ನು ಬುದ್ಧಿವಂತರಾಗಿ ಮಾಡಿ. ನೋಡಿ ಇಲ್ಲಿ ಇದೇ ಬ್ರಿಡ್ಜು. ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ಗುರು. ಏನು ಅಂಡರ್ಗ್ರೌಂಡ್ ಇದ್ದಂಗೆ ಅದೇ, ಏನು ಒಂದು ಗೊತ್ತಿಲ್ಲ ಗುರು. ಅಯ್ಯೋ ದೇವ್ರೆ, ನಮ್ಮ ರಾಜೀವ್ ಕಾಲೇಜ್ ಹತ್ರ ಮಾತ್ರ ಸಿಕ್ಕಾಪಟ್ಟೆ ರಶ್ ಗುರು. ಇದು ರೋಡ್ ಮಾಡ್ತಾವ್ರೆ 10-15 ವರ್ಷದಿಂದ ಮಾಡ್ತಾನೇ ಅವ್ರೆ. ಕಿತ್ತಾಕಿದ ರೋಡ್ನ ಸರಿ ಮಾಡೋಕೆ ಇಷ್ಟೊತ್ತಾದರೆ ಏನಪ್ಪ ನಮ್ಮ ದೇಶ ಹಿಂಗೆ ಏನು ಮಾಡೋಕ್ಕಾಗಲ್ಲ. ಭ್ರಷ್ಟ ರಾಜಕಾರಣಿಗಳು ಈ ರೀತಿ ಕೆಲಸ ಮಾಡ್ಬೇಕಾದ್ರೆ ಈ ರೀತಿ ಎಲ್ಲ ಆಗೋದಂತೂ ಸಹಜ. ಯಾರು ಮಾಡ್ತಾರೋ ಏನೋ ಅಂತೂ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಲೇಟು. ಹೆಚ್ಚು ಕಮ್ಮಿ 10 ವರ್ಷ ಆಯಿತು ಅಂತ ನೆನ್ಕೊಳ್ಳಿ. ಈ ರೋಡು ಈ ರೀತಿ ಸಣ್ಣದಾಗಿ ಆಗಕ್ಕೆ ಸ್ಟಾರ್ಟ್ ಆಗಿ, ಕಿತ್ತು ಲಬಂಡೆದ್ದೋಗಿ ಕಿತ್ತಾಕಿ ಮತ್ತೆ ಹಾಕಿ ಮತ್ತೆ ಕಿತ್ತು ಮತ್ತೆ ಇದು ಮಾಡಿ ಗಬ್ಬೆ ಪುರ್ಸ್ಬಿಟ್ಟಾರೆ. ಗಬ್ಬು ಬನ್ನಿ ಒಂದು ರೇವ್ ಮಾಡಿ ಒಂದು ಸ್ವಲ್ಪ ದೂರ ಹೊಡೆಯೋಣ. ಸುಮಾರು ದಿನ ಆಯಿತು. RX ರೇವ್ ಮಾಡಿ ಹೊಡೆದು ಲೇ ಲಡಾಖ್ ಆದಮೇಲೆ ಬನ್ನಿ. ಫಸ್ಟ್ನೇ ಗೇರಲ್ಲಿದೆ. ಸುಮ್ಮನೆ ಸೌಂಡ್ ಕೇಳಿಸ್ಕೊಳ್ಳಿ ಅಷ್ಟೇ, ಮಾತಾಡಕ್ಕೆ ಹೋಗಲ್ಲ ನಾನು. ಹಂಡ್ರೆಡ್ 10 ತನಕ ಏನು ಗ್ಯಾಪ್ ಹೊಡೆಯಲ್ಲ. ಆಮೇಲೆ ಗ್ಯಾಪ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೀಸನ್ ಬಂದ್ಬಿಟ್ಟು ಮೈಲೇಜಿಗೆ ಇಡಿಸಿದ್ದೀನಿ ದೇವ್ರಗಳ. ಮೈಲೇಜಿಗೆ ಇಡಿಸಿದ್ರಿಂದ ಪಿಕಪ್ಪು ಅಷ್ಟಾಗಿ ಪೆಟ್ರೋಲ್ ಫ್ಲೋ ಕಾರ್ಬೋರೇಟ್ರಿಗೆ ತಗೊಳ್ಳೋಲ್ಲ. ಅದೇ ರೀಸನ್ಗೋಸ್ಕರ ಗ್ಯಾಪ್ ಹೊಡೆಯುತ್ತೆ ಟಾಪ್ ಸ್ಪೀಡಲ್ಲಿ. ಸೊ ಸಾಕು, ನಮಗೆ ಮನಸ್ಸಿಗೆ ಒಂಥರ ಹಿತ ಆಯಿತು. ಏನೋ ಒಂಥರ ಎಲ್ಲೋ ತೇಲಾಡ್ಕೊಂಬಂದು ಭೂಮಿಗೆ ಇಳಿದ್ವಿ ಅನ್ನೋ ಫೀಲ್ ಆಯಿತು. ಘಾಟ್ ಸೆಕ್ಷನ್ನು ಈ ರೋಡಿಂದನೇ ಸ್ಟಾರ್ಟು ಗುರು. ಘಾಟ್ ಸೆಕ್ಷನ್ ಬರ್ತಿದ್ದಂಗೆ ಲ್ಯಾಂಡ್ಸ್ಕೇಪೇ ಚೇಂಜ್ ಆಗಿಬಿಡುತ್ತೆ. ಸಕಲೇಶ್ಪುರದ ಕಡೆ ಒಳ್ಳೊಳ್ಳೆ ತೋಟ ಮಾಡಿಕೊಂಡು ರೋಡ್ ಸೈಡಲ್ಲಿ ಒಳ್ಳೊಳ್ಳೆ ಬ್ಯೂಟಿಫುಲ್ ಮನೆಗಳು ಮಾಡಿಕೊಂಡು ನೋಡಿ. ಇಂಥ ಒಂದು ಪ್ರದೇಶದಲ್ಲಿ ಒಳ್ಳೆ ಚರ್ಚ್ ಕೂಡ ಇದೆ. ಸಾಕಾಗಿರೋಕ್ಕೆ ಮಾತ್ರ ಘಾಟ್ ಸೆಕ್ಷನ್ಗಳದ್ದು. ಅದರಲ್ಲೂ ಮಲೆನಾಡು ಕಡೆ ಅಂತೂ ಬೈಕ್ ಹೊಡೆಯೋಕೆ ಮಾತ್ರ ಚುಮ್ಮ ಗುರು. ವೆದರು ಸಾಕಾಗಿರ್ಬೇಕು. ಎಂಥ ವೆದರ್ ಆಗಲಿ, ಬಿಸಿಲು ಇರಲಿ, ಚಳಿ ಇರಲಿ, ಮಳೆ ಇರಲಿ, ಅಲ್ಟಿಮೇಟ್ ಆಗಿರುತ್ತೆ ಗುರು. ಅಲ್ಲೋಯ್ತೈತೆ ನೋಡಿ ಸಕಲೇಶ್ಪುರ. ಹಳೇ ರೋಡು ಹೊಂಟಾಯ್ತು, ಹೊಸ ರೋಡು 75 ಸಿಮೆಂಟ್ ರೋಡು. ಸಕಲೇಶ್ಪುರ ಆ ಕಡೆ ಆಯಿತು. ನಾವು ಈ ಕಡೆ ಹೋಗ್ತಾ ಇದ್ದೀವಿ. ಈಗ ಡೈರೆಕ್ಟ್ ಏನಿದ್ರು ಮಂಜರಾಬಾದ್ ಫೋರ್ಟ್ ಹತ್ರ ನಿಲ್ಲಿಸಿ ನಾವು ಏನಾದ್ರು ರೆಸ್ಟ್ ಹೋಗ್ಬೇಕಷ್ಟೇ. ಸಕಲೇಶ್ಪುರ ಸಿಟಿ ಒಳಗೆ ಹೋಗ್ಬೇಕು ಅಂದ್ರೆ ಅಲ್ಲೇ ಟರ್ನ್ ಹಾಕಬೇಕಿತ್ತು. ನಾವು ಸ್ಟ್ರೈಟ್ ಹೋಗ್ತಾ ಇದ್ದೀವಿ. ಯಾರೋ ಹುಡುಗರು ಕೂಗ್ತಾವ್ರಪ್ಪ. ಇನ್ನೇನು ಮಂಜರಾಬಾದ್ ಫೋರ್ಟ್ ಹತ್ರ ಇದ್ದೀವಿ. ಹಾಂ ಬ್ರೋ, ಫಾಲೋ ಮಾಡೋದ ಅಂತ ನನಗೆ ಕೇಳಿದ್ರೆ ನಾನ್ ಪಾಪ್ಯುಲರ್ ಅಂತ ಕಣಮ್ಮ. ನಾನ್ ಪಾಪ್ಯುಲರ್ ಅಂತ. ಹೆಲ್ಮೆಟ್ ಎಲ್ಲಿ? ಎಷ್ಟು ಏಜ್ ನಿಂದು? 15. ಮಲ್ಲಿ ಹೊಡೆಯಲ್ವೇನೋ? 18 ಆಗತ್ತಂಗೆ ಬೈಕ್ ಮುಟ್ಟಂಗಿಲ್ಲ, ಹೆಲ್ಮೆಟ್ ಇಲ್ಲ, ಏನಿಲ್ಲ. ನಾನ್ ಪಾಪ್ಯುಲರ್ ಅಂತ. ನಾನು ಹಾಂ, ಹೆಲ್ಮೆಟ್ ಯಾವ್ದು ಹಾಕಳ್ರ? ಹೆಲ್ಮೆಟ್ ಇಲ್ಲ, ಏನಿಲ್ಲ. ನಿಮ್ದೇ ಅವರು? ಅರಕಲಗೂಡು. ನಮ್ಮದು ಹಾಸನ ಕಣ. ಹಾಸನ್ ಮ್ಯಾನ್ ಪವರ್ ಅಲ್ಲ ಕಣೋ, ನಾನ್ ಪಾಪ್ಯುಲರ್ ಅಂತ. ನಾನು ಅಂತ. ಹಾಂ, ನೋಡಿದೆ ಒಂದು. ಏನು ಸಮಾಚಾರ? ಟ್ರಿಪ್ಸ್ ಹೋಯ್ತಾ ಇದ್ದಾರೆ, ಹೆಲ್ಮೆಟ್ ಹಾಕೊಳ್ರು. ಶೂ ಹಾಕೊಂಬಂದಿದ್ದಾರೆ, ಹೆಲ್ಮೆಟ್ ಹಾಕೊಳಕ್ಕೇನು?
ಎಲ್ಲ ಅರಕಲ್ಗೂಡೆನಾ? ಸರಿ ಬಾಯ್ ಬಾಯ್. ಜೋಪಾನ ಕಂಡ್ರೋ, ಹೆಲ್ಮೆಟ್ ಹಾಕಿಲ್ಲ? ಹಾಂ ಹಾಕ್ತೀನಿ, ಖಂಡಿತವಾಗಿ ಹಾಕ್ತೀನಿ. ನಿನ್ನನ್ನು ಫಸ್ಟ್ ಹಾಕ್ತೀನಿ, ನಿನ್ನನ್ನು ಫಸ್ಟ್ ಹಾಕ್ತೀನಿ ನಿನ್ನ. ಹುಡುಗರು ಇನ್ನು 15 ವರ್ಷದವರು ಗಾಡಿ ಎತ್ಕೊಂಡು ಬಂದ್ಬಿಟ್ಟು ಮಂದಿರಾಮ ಫೋರ್ಟ್ ನೋಡೋಕ್ಕೆ ರಜಾ ಅಲ್ವಾ? ಬಟ್ ಹೆಲ್ಮೆಟ್ ಹಾಕೊಂಬರ್ಬೇಕು ಗುರು. ಯಾರೇ ಆದರೂ ನನ್ನನ್ನು ನೋಡ್ತಿರೋರು ಅಥವಾ ನನ್ನನ್ನು ಫಾಲೋ ಮಾಡ್ತಿರೋರು ಒಂದೇ ಸಜೆಷನ್ನು, ಹೆಲ್ಮೆಟ್ ಸೇಫ್ಟಿ ಫಸ್ಟು ನಾವಿದ್ರೆ ತಾನೇ ಆಮೇಲೆ ಏನು ಬೇಕಾದ್ರೂ ನೋಡ್ಬೋದು. ನಾವೇ ಇಲ್ಲ ಅಂದರೆ ಏನು ನೋಡ್ತೀರಾ ಗುರು? ತಲೆ ಗಟ್ಟಿ ಮಾಡ್ಕೊಳ್ಳಿ, ಹೆಲ್ಮೆಟ್ ಹಾಕೊಳ್ಳಿ. ಇಲ್ಲಿ ನೋಡ್ತಿರೋ ಹಾಗೆ ನನ್ನ ಕೈಯಿಂದ ನಾನು ಕ್ಯಾಮ್ರಾ ಆಫ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಆಫ್ ಆಗ್ತಾ ಇಲ್ಲ. ಸೊ ನನ್ನ ಜ್ಞಾನ ಎಲ್ಲ ನನ್ನ ಕ್ಯಾಮ್ರಾದ ಮೇಲೆ ಇತ್ತು, ರೋಡ್ ಸೈಡಲ್ಲಿ ಹೋಗ್ತಾ ಇದೆ. ಬಟ್ ಆಪೋಸಿಟ್ ಈ ರೀತಿ ಬರ್ತಾರೆ ಅಂತ ಗೊತ್ತಿರಲಿಲ್ಲ ಗುರು. ದೇವ್ರ ದಯದಿಂದ ಇವತ್ತು ಜಸ್ಟ್ ಮಿಸ್ ಆದೆ. ಯಾವ ರೀತಿ ಮಿಸ್ ಆದೆ, ಏನಾಯ್ತು ಅಂತ ಮುಂದೆ ನೀವೇ ನೋಡಿ. ಎಲ್ಲಿ ಬತ್ತೀಯಣ್ಣ? ಯಾರೋ ಬೇಕುಪ್ಪ, ಹೈವೇಲಿ ಆಪೋಸಿಟ್ ಬರ್ತಾವನಲ್ಲಿ ಹೇಳು. ಅಲ್ಲ ಕಾರಣ ನೀನು ಹೈವೇಲಿ ಆಪೋಸಿಟ್ ಬಂದ್ಬಿಟ್ಟು ಯಾರು ನೋಡ್ರೆ ನಾವೇನೋ ಮಾಡ್ತಿರ್ತೀವಪ್ಪ, ಸೈಡಲ್ಲಿ ಹೋಯ್ತಾ ಇದ್ದೀವಿ, ನೀವು ಹಂಗೆ ಅಂದ್ಬಿಟ್ರೆ ನೀನು ಅಲ್ಲ ಕಾರಣ ನನ್ನೇ ತಪ್ಪು ಗೊತ್ತಾಯ್ತು, ನನ್ನ ತಪ್ಪು ಗೊತ್ತಾಯ್ತು, ಏನೋ ಅರ್ಥ ಮಾಡ್ಕೊ ಇಲ್ಲಿ. ಅಣ್ಣ ಇಲ್ಲಿ ಕೇಳು, ಅಲ್ಲಿ ಬಿಡೋಣ, ಇಲ್ಲಿ ನಂದೇ ತಪ್ಪು ಗೊತ್ತಾಯ್ತು ಬಿಡು, ಕೇಳಿಲ್ಲಿ ನಂದೇ ತಪ್ಪು ಗೊತ್ತಾಯ್ತು, ಹೇಳೋ ಅರ್ಥ ಆಯ್ತಾ? ನಂದೇ ತಪ್ಪು ಅಂತ ಹೇಳ್ತಾ ಇದ್ದೀನಲ್ಲ, ನಾನು ಮಾತಾಡೋದಕ್ಕೆ ಬಿಡೋಣ, ಇಲ್ಲಿ ನಂದೇ ತಪ್ಪು ಅಂತಿದ್ದೀನಲ್ಲ, ನಾ ಹೇಳೋದಂಗೆ ಕೇಳಿಸ್ಕೊ. ಇಲ್ಲಿ ನಂದೇ ತಪ್ಪು. ನೀನು ಎಲ್ಲಿ ಹೋಯ್ತಾ ಇದೀಯ? ನೀನ್ ಎಲ್ಲಿ ಹೋಗಿದ್ಯಾ ಅಣ್ಣ? ಏನು ಅಣ್ಣ ಅನ್ನೋದು ಬರೋದಲ್ವ ನಿಂಗೆ? ಮೊನ್ನೆ ಅಣ್ಣ ಅನ್ನೋದು ಬರೋದಲ್ವ ನಿಂಗೆ? ಯಾವ್ದು ಹೂ ಕಾರಣ ಆರನ್ ಮಾಡ್ಕೊಬ ಬಿಡು. ನಿನಗೆ ಯಾರು ಪರ್ಮಿಷನ್ ಕೊಟ್ಟರು ಹೋಗಕ್ಕೆ? ಇಲ್ಲಿಗೆ ಎಲ್ಲಿಗೆ? ಸಿಟಿ ಲಿಮಿಟ್ ಅಲ್ಲ ಇದು, RTO ಐತಿ ನಿನಗೆ. ನಾನ್ ತಪ್ಪಾಯ್ತು ಒಪ್ಕೊಂಡಪ್ಪ, ನಿನ್ ತಪ್ಪು ನೀನ್ ಹಾಕೋಗ್ಬೋದ ಇಲ್ಲ? ನನ್ ತಪ್ಪು ಒಪ್ಕೊಂಡಪ್ಪ, ನಿಂದು ತಪ್ಪು ಅಂತ ಒಪ್ಕೊಂಡ್ರೆ ಮುಗಿದೋಯ್ತು. ತಪ್ಪು ವಾದ ಯಾಕೆ ಮಾಡ್ತಾ ಇದೀಯಾ? ನಂದೇ ತಪ್ಪು ಅಂತ ಹೇಳ್ತಾ ಇದ್ದಲ್ಲ, ನನ್ನ ಐವೆಲ್ಲ ಗೊತ್ತಾಯ್ತು. ಹಿಂಗ್ ಬತ್ತಿ ಅಂತ ಗೊತ್ತು, ಅದು ಇದ್ರ ಮೇಲೆ ಬತ್ತಿ ಅಂತ ಅಲ್ಲ, ನನ್ನ ಜೀವಕ್ಕೆ ನಾನೇ ಜವಾಬ್ದಾರಿ, ಹೇಳೋದಾಯ್ತು. ನೀನ್ ಹಿಂಗ್ ಬತ್ತೀಯ ಈ ರೋಡಲ್ಲಿ ಅಂತ ಗೊತ್ತು, ಅದು ಇದ್ರಲ್ಲಿ ಫ್ಲೈಓವರ್ ಮೇಲೆ. ನಾನು ಆಪೋಸಿಟ್ ಅಲ್ಲಿ ಎದುರುಗಡೆ ಬರ್ತಾರ ನೋಡ್ಕೊಂಡೋಗ್ಬೇಕು ನಾನು. ಹುಡುಗರು ಯಾರೋ ಮಾತಾಡಿಸಿದ್ರಲ್ಲ ಅಂತ, ಹುಡುಗರು ಇಲ್ಲಿ ಕೇಳೋಣ. ಇಲ್ಲಿ ಈಗ ನೀನ್ ಸರಿ ಅಂತ ಹೇಳ್ತಾ ಇದೀನಿ, ನೀನ್ ಸರಿ ಅಂತ ಹೇಳ್ತಿದ್ಯ ನೀನು. ನಾನು ಒಪ್ಕೊಂಡಿದ್ದೇನೆ ನನ್ ತಪ್ಪು ಅಂತ. ನೀನ್ ಆಪೋಸಿಟ್ ಬಂದ್ಬಿಟ್ಟು ನನ್ನೇ ನೋಡ್ಕೊಂಡು ರೋಡ್ ನೋಡ್ಕೊಂಬ ಅಂದ್ರೆ ನೀನು ಅಲ್ಲ, ನೀನ್ ಕರೆಕ್ಟಾಗಿ ಹೋಗಂದ್ರೆ ನೀನು. ಗುರು ನಂದು ತಪ್ಪಾಯ್ತು ಅಂತ ಒಪ್ಕೊಂಡಿದೀನಿ, ಹೇಳೋದ್ ಕೇಳಿಸ್ಕೊ. ಇಲ್ಲಿ ನನ್ ಸರಿ ಅಂತ ಹೇಳ್ತಾ ಇಲ್ಲ, ಮತ್ತೆ ಅದನ್ನೇ ಒಪ್ಕೋ. ಏನ್ ಆನ್ ಮಾಡ್ಕೊಂಬತ್ತಿದ್ಯ ಕಣಪ್ಪ? ಇಲ್ಲ ಅಂತ ಹೇಳ್ತಾ ಇಲ್ಲ, ರೋಡ್ ನೋಡ್ಕೊಂಡು ನಾನ್ ಬರ್ತೀನಿ ಕಣಪ್ಪ. ನೀನು ಆಪೋಸಿಟ್ ಬಂದ್ಬಿಟ್ಟು ನೀನ್ ನನಗೆ ವಾದ ಮಾಡ್ತಾ ಇದೀಯಾ? ಏನ 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 ರೇ, ನಾನು ಹೊಸಬ್ನ ಅದಕ್ಕೆ ಹೇಳ್ತಾ ಇರೋದು, ನಿನ್ನ ಹೈವೇ ಮೇಲೆ ಆಪೋಸಿಟ್ ಬಂದಿದೆಯಲ್ಲ ಅಂತ. ಏನ ಏನ್ ಪಾರ್ಸಲ್ ಹೋಗ್ತಿದ್ದೆ ನಾನು? ಪಾರ್ಸಲ್ ಹೋಗ್ತಿದ್ದೀನ್ರಿ ನಾನು. ರೇ ಆಪೋಸಿಟ್ ಬರ್ತಿರೋರ್ಗೆ ಕೊಡ್ತಿದ್ರಲ್ಲ ನೀವು. ನಾನು ತಪ್ಪು ಅಂತಾನೆ ಹೇಳ್ತಿರೋದು, ನಾನು ತಪ್ಪಿಲ್ಲ ಅಂತೇನು ಹೇಳ್ತಾ ಇದೀನಾ? ರೋಡಲ್ಲಿ ಹೋಯ್ತಾನೆ ಇಲ್ಲ, ಕಣ್ ಕಾಣ್ತಾ ಇದೇನ್ರಿ? ಅಲ್ಲಿ ಹೋಯ್ತಾ ಇದೇನ್ರಿ? ಎಲ್ಲಿ ಸುಮ್ ಕೂತ್ಕೊಳ್ಳಿ. ಆರು ನೋಡ್ಕೊಂಡ್ ಬಂದ್ಬಿಟ್ರೆ ಬಿಡ್ಬಿಡ್ಬೇಕದ? ಆರು ನೋಡ್ಕೊಂಡ್ ಬಂದ್ಬಿಟ್ರೆ ಎಲ್ಲಿ ಸಿಕ್ಕ ಬರ್ತಾರ್ರಿ? ಆಪ ಹಿಡ್ದು ಫ್ಲೈಓವರ್ ಮೇಲೆ ಹಿಂಗ್ ಬರ್ತಾನಂತ ಯಾರಿಗೆ ಗೊತ್ತ್ರಿ? ಅಲ್ಲಿ ಯಾರ ಕೂಗುದ್ರಪ್ಪ ಟಾಟಾ ಮಾಡಕ್ಕೆ ಅಂತ ತಿರುಗ್ತಾ ಅಷ್ಟೇ. ಹಿಂಗ್ ಬಂದ್ಬಿಟ್ರಿ ಅವರು. ಸಕದಾಗಿ ಹೇಳಿದ್ರಿ, ನಮಗೆ ಹೇಳ್ತಾನ ಅಲ್ಲ, ನನಗೆ ಹೇಳ್ತಾನಲ್ಲ ಇವನು. ಆಪೋಸಿಟ್ ಬಂದ್ಬಿಟ್ಟು ಅಲ್ಲಿ ಹುಡುಗರು ಕೂಗುದ್ರಲ್ಲ ಅಂತ ಟಾಟಾ ಮಾಡಿ ತಿರ್ಗ ಅಷ್ಟೇ ಗುರು. ಅಲ್ಲ ನಾನು ಹುಡುಗರು ಟಾಟಾ ಮಾಡಿದ್ರಲ್ಲ, ಟಾಟಾ ಮಾಡ್ಬಿಟ್ಟು ತಿರುಗ್ದೆ. ಅಯ್ಯೋ ಅವ್ನು ಎದುರಿಗೆ ಬಂದ್ಬಿಟ್ಟ. ಅಯ್ಯೋ ನಾನು ತಪ್ಪಾಯ್ತು ಗುರು, ನಾನು ಹಿಂದೆ ತಿರುಗ್ಬಿಟ್ಟು ಹುಡುಗರು ಟಾಟಾ ಮಾಡ್ತಾ ಇದ್ದೆ, ತಪ್ಪಾಯ್ತು ಒಪ್ಕೊಂಡೆ. ಈ ಥರ ಕೂಗಿದ್ರು ಟಾಟಾ ಮಾಡ್ಬಿಟ್ಟು ಹಿಂಗೆ ತಿರ್ಗಾನ ಅಷ್ಟೊಳಗೆ ಅವನು ಆಪೋಸಿಟೇ ಬಂದ್ಬಿಟ್ಟು, ಅವನೇ ಆಪೋಸಿಟ್ ಬಂದ್ಬಿಟ್ಟು ನಮಗೆ ಹೇಳ್ತಾರಲ್ಲ. ಹೇಳು ಏನಪ್ಪ ಇವ್ರದ್ದು, ಏನು ಕೇಳೋಣ? ಹಾಯ್ ಬ್ರೋ, ಹಾಯ್ ಹಾಯ್ ಹಾಯ್. ಈ ಥರ ಕೂಗಿದ್ರು ಗುರು ಹಿಂಗೆ ಹೈವೇ ಮೇಲೆ, ಅದು ಫ್ಲೈಓವರ್ ಬೇರೆ. ಫ್ಲೈಓವರಲ್ಲಿ ಆಪೋಸಿಟ್ ಬರ್ತಾರಂತ ಯಾರಿಗೆ ಗೊತ್ತು?
ನನ್ನ ತಪ್ಪು ಅಂತ ಒಪ್ಕೋತಾ ಇದ್ದೀನಿ. ಅಂದರೆ ನನ್ನ ತಪ್ಪು ಇದ್ದಿದ್ದು ಒಂದೇ ಗುರು. ಅವನು ಆಪೋಸಿಟ್ ಬಂದೆ ಅಲ್ವಾ. ಹುಡುಗರು ಹೋಯ್ತಾ ಇದ್ರು, ಕೂಗಿದ್ರು, ತಿರುಗಿದೆ, ಟಾಟಾ ಮಾಡಿದೆ. ಮುಂದೆ ಬಂದರೆ ಯಮದೂತ ಬಂದಂಗೆ ಬಂದು ನಿಂತಂಗುರು. ಅದು ಆಪೋಸಿಟ್ ರೋಡಲ್ಲಿ, ಅದು ವಯ್ಯ ಅಂತ ಹೆಡ್ಲೈಟ್ ಎಲ್ಲ ಹಾಕೊಂಡ್ಬಂದು ನನಗೆ ಗಾಬರಿ ಆಗೋಯ್ತು. ಇಂಚೂರಿಗೆ ತಳಗಲ್ಲ ಅಂದರೆ ಇವತ್ತು ಅಪ್ಸೆಟ್ ಆಗೋಗೋದು ಗಾಡಿ. ಮೈಯೆಲ್ಲ ಅವರು ನಿಂತ್ಕೊಬಿಡ್ತು ಹಂಗೆ, ರೋಮ ಇಲ್ಲ. ಯಾರ ಮರ ಹಿಂಗೆ ಬಂದ್ಬಿಟ್ನಲ್ಲ ಅಂತ. ಅದು ಫ್ಲೈಓವರ್ ಬೇರೆ, ಫ್ಲೈಓವರಲ್ಲಿ ಹೆಂಗೆ ಬರ್ತಾರೆ ಅಂತ ಯಾರಿಗೆ ಗೊತ್ತು. ಅದ್ರಲ್ಲಿ ಬೇರೆ ವಾದ ಬೇರೆ ಮಾಡ್ತಾವನೆ, ನೀನು ನೋಡ್ಕೊಂಡು ಹೋಗ್ಬೇಕು ಅಂತ. ಆಪೋಸಿಟಲ್ಲಿ ಬಂದಿದ್ದು ನನ್ನ ತಪ್ಪು ಅಂತ ಒಪ್ಕೋತಾ ಇಲ್ಲ ಅವನು. ನಮ್ಮ ದೇಶ ಹಿಂಗಿದೆ. ನಮ್ಮ ಜನ ಬದಲಾಗೋವರೆಗೂ ನಮ್ಮ ದೇಶ ಬದಲಾಗಲ್ಲ. ಯಾವುದೇ ರಾಜಕೀಯ ಪಾರ್ಟಿ ಆಗಲಿ, ಯಾವುದೇ ಸರ್ಕಾರ ಬರಲಿ, ಎಂಥದೇ ಬರಲಿ, ನಮ್ಮ ಜನ ಬದಲಾಗಲಿಲ್ಲ ಅಂದರೆ ಜೀವನದಲ್ಲಿ ಉದ್ಧಾರ ಆಗಲ್ಲ. ದೇಶನೂ ಉದ್ಧಾರ ಆಗಲ್ಲ, ನಾವು ಉದ್ಧಾರ ಆಗಲ್ಲ, ಎಲ್ಲ ಉದ್ಧಾರ ಆಗಲ್ಲ. ಅಯ್ಯೋ, ನೀಗಿದ್ನಲ್ಲಪ್ಪ ಇವತ್ತು ನನ್ನ. ಇವರೇ ಕಣಪ್ಪ ಹುಡುಗರು ಹಾಕಿ ಸಿಗ್ತಾರು. ಅಸದೆಲ್ಲ ಹೇಳ್ಬಿಟ್ರು. ಇವರೇ ಇವ್ರನ್ನ ಮಾತಾಡ್ಸಕ್ಕೆ ಹೋಗಿ ನಾನಲ್ಲಿ ಇಕ್ಕಿಸ್ಕೊಂಡಿದ್ದೆ ಇವತ್ತು. ಈಗಿಲ್ಲಿ ಮಂಜರಾಬಾದ್ ಫೋರ್ಟ್ ಹತ್ರ ಒಂದು ಹೋಟ್ಲ್ ಕುತ್ಕೊಂಡು ಏನೋ ತಿಂದಿರಲಿಲ್ಲ, ಅದಕ್ಕೋಸ್ಕರ ಚರ್ಮುರಿ ಆರ್ಡ್ರ್ ಮಾಡಿದ್ದೀವಿ 1 by 2. ಅದಾದಮೇಲೆ ಒಂದು ಮ್ಯಾಂಗೋ ಆರ್ಡ್ರ್ ಮಾಡಿದ್ದೀವಿ. ಇದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ನೀರನ್ನು ತೊಗೊಂಡಿದ್ದೀವಿ. ನೀರು ಕುಡಿದು ನೋಡ್ತೀವಿ. ಇಲ್ಲಿ ನಮ್ಮ ಮಂಗ್ಳೂರು ಬಂದ್ಬಿಟ್ಟು 120-121 ಕಿಲೋಮೀಟ್ರ್ ಇರ್ಬೋದು. ಎಷ್ಟೊತ್ತವ್ರು ಮಂಗ್ಳೂರು ಹೋಗ್ತೀವಪ್ಪ. ಉಡುಪಿ ಅಲ್ಲಿಂದ ರೋಡ್ ಚೆನ್ನಾಗಿದ್ರೆ ಹೈವೇ ಇದ್ರೆ. ಬಾಯ್ ಬ್ರೋ, ಬಾಯ್.